Hello dear students. So today let me to discuss with the most important bit, that is exponents. The knowledge of exponents is very essential in the study of pre-university course. ಹಾಗಾದ್ರೆ ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು? ಒಂದು ಎಕ್ಸಾಂಪಲ್ ತಗೋಣಮಂತೆ. ಆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 8 ಕ್ಯಾನ್ ಬಿ ರಿಟನ್ ಆಸ್, 8 ನಾವು ಈ ತರ ಬರೀಬಹುದು. ಹೇಗೆ? 2 ಇಂಟು 2 ಇಂಟು 2 ಅಂತ ನೋಡಿ. 2 2 4, 4 8. ಓಕೆ, 8 ನಾವು ಈ ರೀತಿ ಬರೀಬಹುದು. 2 2 4, 4 8. ಇವು 2 ಅನ್ನೋದನ್ನ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಕೇರ್ಫುಲ್ ಆಗಿ ನೋಡಿ. ಈ 2 ಇದೆಯಲ್ಲ, ಇದನ್ನ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಈ 2 3 ಟೈಮ್ಸ್ ರಿಪೀಟ್ ಆಗಿದೆ ನೋಡಿ, ಹೌದಾನೆ? ಸೊ 2 ಈಸ್ ರಿಪೀಟೆಡ್ 3 ಟೈಮ್ಸ್ ಅಂತ ಹೇಳಿದ್ವಿ. ಹಾಗಾದ್ರೆ ಆ 8 ಅನ್ನ ನೀವು ಅಬ್ಸರ್ವ್ ಮಾಡ್ತಿದ್ರೆ ಅದರಲ್ಲಿ ಸೇಮ್ ಫ್ಯಾಕ್ಟರ್ ರಿಪೀಟೆಡ್ ಆಗಿದ್ದಾವೆ. ಹಾಗಾದ್ರೆ ಇಂತಹ ವೇ ಅನ್ನ ನಾವು ಏನಂತ ಕರಿತೀವಿ? ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಅಥವಾ ಇದನ್ನ ನಾವು ಬೇಸ್ ಇಂಡೆಕ್ಸ್ ಫಾರ್ಮ್ ಅಂತ ಆದ್ರೂ ಕರಿಬಹುದು. ಯಾಕೆ ಸರ್ ಅದನ್ನ ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಪ್ಪ ಅಂದ್ರೆ, ಬಿಕಾಸ್ ಆಫ್ 8 ಅನ್ನ ನೀವು 2 ಇಂಟು 2 ಇಂಟು 2 ಅಂತ ಬರೀತಿರಲ್ಲ, ಈ 3 ಟೈಮ್ಸ್ 2 ಅನ್ನ ನೀವು ಹೆಂಗ್ ಬರೀಬಹುದು? 2 ಟು ದಿ ಪವರ್ ಆಫ್ 3. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ 2 ಟು ದಿ ಪವರ್ ಆಫ್ 3 ಅಂದ್ರೆ 6 ಅಂತ ಬರೆದು ಬಿಡ್ತಾರೆ. ಅಂದ್ರೆ 2 3 6 ಅಂತ ಬರೀತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, 2 ಟು ದಿ ಪವರ್ ಆಫ್ 3 ಈಸ್ ನಾಟ್ ಈಕ್ವಲ್ ಟು 6. ಅದು 6 ಆಗೋದಿಲ್ಲ. 2 ಟು ದಿ ಪವರ್ ಆಫ್ 3 ಅಂದ್ರೇನು? 2ಅನ್ನ 3 ಸತಿ ನಾವು ಗುಣಾಕಾರ ಮಾಡಬೇಕು ಅಂತ ಅರ್ಥ. ಎಷ್ಟಾಗುತ್ತೆ? 2 2 4, 4 8. ಹಾಗಾದ್ರೆ ಎಷ್ಟು ಬಂದ ಆನ್ಸರು? 8. 8ಅನ್ನ ನಾವು ಹೆಂಗ್ ಬರೀಬಹುದು? 2 ಟು ದಿ ಪವರ್ ಆಫ್ 3 ಅಂತ ಬರೀಬಹುದು. ಇದರಲ್ಲಿ ಈ 2 ಇದೆಯಲ್ಲ, ಇದನ್ನ ನಾವು ಬೇಸ್ ಅಂತ ಹೇಳ್ತೀವಿ. ಓಕೆ, ಮೇಲ್ಗಡೆ ಇದೆಲ್ಲ 3, 2 ಟು ದಿ ಪವರ್ ಆಫ್ 3 ಅಂತ ಮೇಲ್ಗಡೆ 3 ಬರೀತಿರಲ್ಲ, ಅದನ್ನ ನೀವು ಇಂಡೆಕ್ಸ್ ಆಫ್ ದ ಪವರ್ ಅಂತ ಹೇಳ್ಬೇಕು. ಓಕೆ, ವಾಟ್ ಇಸ್ ದ ಇಂಡೆಕ್ಸ್ ಆಫ್ ದ ಪವರ್? ಈಸ್ 3. ವಾಟ್ ಇಸ್ ದ ಬೇಸ್? ಬೇಸ್ ಈಸ್ 2. ಇವಾಗ್ಲಿಂದ ನಾನು ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಬೇಸ್ 2 ಅಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೋ. ಬೇಸ್ 2, ಇಂಡೆಕ್ಸ್ ಈಸ್ 3 ಅಂತ ಅರ್ಥ. ಓಕೆ, ಈ ಟೋಟಲ್ ಫಾರ್ಮ್ ಅನ್ನ ನಾವು ಏನಂತ ಕರಿತೀವಿ? ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. 2 ಟು ದಿ ಪವರ್ ಆಫ್ 3 is nothing but exponent. ಕ್ಲಿಯರ್? ಈ ಡೆಫಿನಿಷನ್ ನೋಡಮಂತೆ. ಸೊ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಎಕ್ಸ್ಪೋನೆಂಟ್? ಓಕೆ, ಡೆಫಿನಿಷನ್ ಹೇಳ್ತಾನೆ a ಟು ದಿ ಪವರ್ ಆಫ್ n. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಪ್ರೀವಿಯಸ್, 2 ಟು ದಿ ಪವರ್ ಆಫ್ 3 ಅಂತ. ಹೌದಾ? ಇದಕ್ಕೆ ಕಂಪ್ಯಾರಿಸನ್ ಮಾಡಿ. a ಇಸ್ ಈಕ್ವಲ್ ಟು ಎಷ್ಟಾಗಿರುತ್ತೆ? 2 ಆಗಿರುತ್ತೆ. n ಇಸ್ ಈಕ್ವಲ್ ಟು ಎಷ್ಟಾಗಿದೆ? 3. ಕ್ಲಿಯರ್? ಸೊ ನೋಡಿ, ಈ ಫಾರ್ಮ್ ಅನ್ನ ಮತ್ತೆ ಈ 8 ನಾನು ಲಾಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೀನಲ್ಲ, ಆ ಫಾರ್ಮ್ ಅನ್ನ ಕಂಪ್ಯಾರಿಸನ್ ಮಾಡಿ. 2 ಟು ದಿ ಪವರ್ ಆಫ್ 3 ಅಂದ್ರೇನು? a ಟು ದಿ ಪವರ್ ಆಫ್ n. ಇಲ್ಲಿ ಹೇಳ್ತಾನೆ ಬೇಸ್ ಆಲ್ವೇಸ್ ನಾನ್ ಝೀರೋ ಅಂತ ಹೇಳ್ತಾನೆ. ಏನಾಗಿರ್ಬೇಕು ಬೇಸ್? ಈ ಬೇಸ್ ಏನಾಗಿರ್ಬೇಕು? ನಾನ್ ಝೀರೋ ಆಗಿರ್ಬೇಕು. ಅಂದ್ರೆ a 0 ಆಗಿರಬಾರ್ದು. ಯಾಕೆ ಅಂದ್ರೆ 0 ಟು ದಿ ಪವರ್ ಆಫ್ ಹೆಂಗಾದ್ರೂ ಎಷ್ಟಾದ್ರೂ ಬರ್ಕೊಳ್ಳಿ, ಆನ್ಸರ್ ನಮಗೆ 0ನೇ ಬರುತ್ತೆ. ಬಟ್ ಇದು 0 ಬಿಟ್ಟು ಬೇರೆ ಸಂಖ್ಯೆ ಆಗಿರ್ಬೇಕು. ಅಂತಹ ಫಾರ್ಮ್ ಅನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಕರಿತೀವಿ. ಅದಕ್ಕೆ ಅವ್ರು ಹೇಳ್ತಾನೆ ಬೇಸ್ ಏನಾಗಿರ್ಬೇಕು? 0 ಆಗಿರಬಾರ್ದು. ಓಕೆ, ಬೇಸ್ 0 ಆಗಿರಬಾರ್ದು ಅಂದ್ರೆ ಇದು ಏನಾಗಿರ್ಬೇಕು? ಇಂಡೆಕ್ಸ್ ಪಾಸಿಟಿವ್ ಇಂಟೀಜರ್ ಆಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ಇನ್ನೊಂದು ಮೆಥಡ್ ಗೊತ್ತಾಯ್ತು ನನಗೆ. ಏನಾಗಿರ್ಬೇಕು? n
ಪಾಸಿಟಿವ್ ಇಂಟೀಜರ್ಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 2 to the power of 3 ಅಂತ ಹೇಳಿದ್ರೆ 8 ಅಂತ ಹೇಳಬೇಕು. ಅದೇ ಏನಾದ್ರೂ 2 to the power of -3 ಅಂದ್ರೆ ಇಟ್ ಈಸ್ ನಾಟ್ ಈಕ್ವಲ್ ಟು 8. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಡೆಕ್ಸ್ ಏನಾದ್ರೂ ನೆಗೆಟಿವ್ ಬಂದ್ರೆ ಅದನ್ನ ಇಂಟು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ 2ಅನ್ನ -3 ಟೈಮ್ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? 2ಅನ್ನ +3 ಟೈಮ್ ಮಲ್ಟಿಪ್ಲೈ ಮಾಡ್ಬೋದು. 2 2 2 2 ಪ್ಲಸ್ ಅಂದ್ರೆ ಮಾಡ್ಬೋದು. ನೆಗೆಟಿವ್ ಏನಾದ್ರೂ ಇಂಡೆಕ್ಸ್ ಬಂದ್ರೆ ಇಟ್ ಈಸ್ ನಾಟ್ ಈಕ್ವಲ್ ಟು 8. ಅದು ಮುಂದೆ ನಿಮ್ಗೆ ಲಾ ನಲ್ಲಿ ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ ಅಂತೆ. 2 to the power of -3 ಬಂದಾಗ ಹಿಂಗ್ ಸಾಲ್ವ್ ಮಾಡಬೇಕು ಅಂತ. ತುಂಬಾನೇ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್, ಬಿ ಕೇರ್ಫುಲ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಯಾರಾದ್ರೂ ಈ ತರ ಬರೆದು ಬಿಟ್ರೆ ಇದನ್ನ 2 ಅಂತ ಬರೆದು ಬಿಡ್ತೀರಾ. ಇಟ್ ಈಸ್ ರಾಂಗ್. ಯಾಕಂದ್ರೆ ಇಂಡೆಕ್ಸ್ ಏನಾಗಿರ್ಬೇಕು? ಕೇವಲ ಪಾಸಿಟಿವ್ ಇಂಟೀಜರ್. ಇಂಟೀಜರ್ ಸೆಟ್ ಅಂದ್ರೆ ಏನು? 0 1 2 3 4 ಇದೆಲ್ಲ ಪಾಸಿಟಿವ್ ಇಂಟೀಜರ್. ಇವೆಲ್ಲ ನೆಗೆಟಿವ್ ಅಂದ್ರೆ ಇದೆಲ್ಲ ಇಂಟೀಜರ್ ಅಂತ ಕರಿತೀವಿ ನಾವು. ಬಟ್ ಇದ್ಯಾವುದು ನಂಬರ್ ಇರಬಾರ್ದು. ಕೇವಲ ಈ ನಂಬರ್ಗಳ ಮಾತ್ರ ನೀವು ತೆಗೆದುಕೊಳ್ಬೇಕು. ಅದು ಎಲ್ಲಿ? ಇಂಡೆಕ್ಸ್ ಅಲ್ಲಿ ಮಾತ್ರ ಇರಬೇಕು. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ PU ನಲ್ಲಿ ಬರ್ತಕ್ಕಂಥ ಸಿಲೆಬಸ್ ಈ ಎಕ್ಸ್ಪೋನೆಂಟ್ ಫಾರ್ಮ್ ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ತುಂಬಾನೇ ಇರ್ತವೆ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮ್ಗೆ, ಇದು ಎಸೆನ್ಷಿಯಲ್ ಅಂತ. ಹಾಗಾದ್ರೆ then we define a into a up to ಎಲ್ಲಿವರೆಗೆ n ಫ್ಯಾಕ್ಟರ್ಸ್ ಏನಾದ್ರೂ ಬಂದ್ರೆ ಅದನ್ನ ನೀವೇನ್ ಬರೀಬೇಕು? a base index is n. This is called exponent form. Okay, ಒಂದು ಎಕ್ಸಾಂಪಲ್ ನೋಡೋಮಂತೆ. ಈಗ ಫಾರ್ ಎಕ್ಸಾಂಪಲ್ 16 ಅಂತ ಕೊಡ್ತಾರೆ. 16 ಅನ್ನ ಹಿಂಗ್ ಬರೀಬೋದಾ? 2 2 4 4 8 8 16. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಹಿಂಗ್ ಬರೀತೀರಾ? 2 to the power of 1 2 3 4 2 to the power of 4 ಹಿಂಗ್ ಬರೀಬೋದಾ? ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಓಕೆನಾ? ಅಕಸ್ಮಾತ್ ಏನಾದ್ರೂ -27 ಕೊಟ್ರೆ ಇದನ್ನ ಹೆಂಗ್ ಬರೀಬಹುದು ನೋಡಿ. ಇದು ಚಿಹ್ನೆ ಇಂಪಾರ್ಟೆಂಟ್. ಇದು ಗೊತ್ತಲ್ಲ ನಿಮ್ಗೆ? ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಇದೇನಾಗುತ್ತೆ? ಪ್ಲಸ್ ಆಗುತ್ತೆ. ಹಾಗಾದ್ರೆ -27 ಬರ್ಬೇಕು ನನಗೆ. ಇದನ್ನೇನ್ ಮಾಡಿ? -3 ಮಾಡಿ. ಫಸ್ಟ್ ಚಿಹ್ನೆ ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಏನಾಯ್ತು ರೀ? ಮೈನಸ್ ಆಯ್ತು. ನೆಕ್ಸ್ಟ್ 3 ಮಲ್ಟಿಪ್ಲೈ ಮಾಡಿ. 3 3 9 9 3 27. ಕ್ಲಿಯರ್? ಹೌದಾನೆ? ಹಾಗಾದ್ರೆ ಇದನ್ನ ನೀವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರೀಬೇಕಂದ್ರೆ -3 ಟು ದಿ ಪವರ್ ಆಫ್ ಎಷ್ಟು ಬರೀತೀರಾ? 1 2 3 ಇದಾವೆ. -3 ಅನ್ನು ಎಷ್ಟು ಟೈಮ್ ಬರೀಬೇಕು ನಾವು? 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಓಕೆನಾ? ಲೆಟ್ ಮಿ ಟೇಕ್ ಸಮ್ ಅದರ್ ಎಕ್ಸಾಂಪಲ್. 1000 ಅಂಡ್ ಮೈನಸ್ ಈ 1000 ಅನ್ನ ಟೋಟಲ್ ಎಷ್ಟು 0 ಇದೆ? 3 0 ಇದಾವೆ. 10 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. 10 10s 100 100 10s 1000. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಹೆಂಗ್ ಬರೀತೀರಾ? 10 3 ಟೈಮ್ಸ್ ರಿಪೀಟ್ ಆಗಿದೆ. 10 ಎಷ್ಟು ಟೈಮ್ ರಿಪೀಟ್ ಆಗಿದೆ? 3 ಟೈಮ್ಸ್. ಇಲ್ಲಿ ಮೈನಸ್ ಇದೆಯಲ್ಲ, ಕಂಪಲ್ಸರಿ ಮೈನಸ್ ನಮಗೆ 3 ಟೈಮ್ಸ್ ಬರ್ಬೇಕಂತ ಅರ್ಥ. ಓಕೆ, ದೆನ್ -32 ನೋಡಿ. ಈ ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಹಿಂಗೂ ಬರೀಬಹುದು ನೀವು, ಏನು ಪ್ರಾಬ್ಲಮ್ ಇಲ್ಲ. 2 into 5 to the power of 3 ಇದನ್ನ ಹಿಂಗೂ ಬರೀಬಹುದು. 2 to the power of 3 into 5 to the power of 3 ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಹೀಗೆ ಬರೀಬಹುದು. ಹಿಂಗ 10 ಅನ್ನ 2 5s 10 ಅಂತ ಬರೀಬಹುದು. ಹಾಗಾದ್ರೆ AB ಹೋಲ್ ಟು ದಿ ಪವರ್ ಆಫ್ n ಅಂದ್ರೆ A ಟು ದಿ ಪವರ್ ಆಫ್ n ಇಂಟು B ಟು ದಿ ಪವರ್ ಆಫ್ n.
ಮುಂದೆ ಬರುತ್ತೆ ನಿಮಗೆ ಲಾಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ, ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತೆ. ಸೊ ಎರಡು ಒಂದೇ, ನೀವೇನು ಕನ್ಫ್ಯೂಷನ್ ಆಗೋದು ಬೇಕಾಗಿಲ್ಲ. 10 ನಾನು ಬಿಡಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ 32 ಬೆಸ್ಟ್ ಏನ್ ಮಾಡಿ ಗೊತ್ತಾ, ಮೈನಸ್ ಇದೆ, 2 ಎಳ್ಳೆ 4, 4 ಎಳ್ಳೆ 8, 8 ಎಳ್ಳೆ 16, 16 ಎಳ್ಳೆ 32. ಈಗ -2ನ 5 ಟೈಮ್ಸ್ ತಗೊಂಡ್ಬಿಡಿ. -2ನ 5 ಟೈಮ್ಸ್ ತಗೊಳ್ಳಿ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಆಯಿತು. ಹೌದಾ? -2 ಅನ್ನೋದು ಎಷ್ಟು ಟೈಮ್? 1 2 3 4 5 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಹಾಗಾದ್ರೆ ಆನ್ಸರ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನಲ್ಲಿ ಏನು ಬರೀಬೇಕು? -2 to the power of 5 ಅಂತ ಬರೀಬೇಕು. ಬಟ್ ಎಲ್ಲ ಎಕ್ಸಾಂಪಲ್ ಇದೇ ತರ ಇರೋದಿಲ್ಲ. ಓಕೆ, ಒಂದು ಎಕ್ಸಾಂಪಲ್ ನೋಡಿ. ಈಗ ಯಾವ ತರ ಕೇಳಿದಾನೆ, 75 ಅಂತ ಕೇಳ್ಬಿಟ್ಟಿದ್ದಾನೆ. ಬಟ್ ಈ 75 ಎಕ್ಸಾಕ್ಟ್ಲಿ ಸೇಮ್ ನಂಬರ್ ಇಂದ ರಿಪೀಟ್ ಆಗೋದಿಲ್ಲ. ಸೊ ಅಂತಹ ಕೇಸಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ 5 into 15 ಅಂತ ಮಾಡ್ಕೊಂಡ್ಬಿಡಿ. ಓಕೆ, 15 ಅನ್ನ 5 3s 15 ಅಂತ ಬರೀಬಹುದಾ? ಎಸ್. ಹಾಗಾದ್ರೆ 5 ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಟೈಮ್ಸ್. 3 ಓನ್ಲಿ 1 ಟೈಮ್. ದಿಸ್ ಈಸ್ ಕಾಲ್ಡ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಬಟ್ ನಮಗೆ ಬೇಸ್ ಮತ್ತೆ ಇಂಡೈಸಿಸ್ ಬರಬೇಕು. ದಟ್ ಈಸ್ ಕಾಲ್ಡ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಇದು ನಿಮಗೆ ವರ್ಕ್. ಆನ್ಸರ್ಸ್ಗಳನ್ನ ಆದಷ್ಟು ಯೂಟ್ಯೂಬ್ ನಲ್ಲಿ ರಿಪ್ಲೈ ಮಾಡಿ, ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆನ್ಸರ್ ಬಂದಿರೋದಿಲ್ಲ. ಸೊ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಲಿ ಆನ್ಸರ್ ಏನ್ ಬರುತ್ತೆ ಅಂತ. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ಎಕ್ಸ್ಪೋನೆನ್ಷಿಯಲ್ ಆರ್ ಬೇಸ್ ಇಂಡೆಕ್ಸ್ ಫಾರ್ಮ್ ಅಂತ ಹೇಳಿದ್ದಾನೆ. ಈಗ ನಾನು ಪ್ರೀವಿಯಸ್ ಎಕ್ಸಾಂಪಲ್ ಹೇಳಿದಾನಲ್ಲ, 27, 3 3s 9, 9 3s 27. ಇದು ಈ ತರ, ಇದನ್ನ 3 to the power of 3 ಅಂತ ಬರೀಬೇಕು. ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಥವಾ ಬೇಸ್ ಇಂಡೆಕ್ಸ್ ಫಾರ್ಮ್ ಅಂತ ಆದ್ರೂ ಕರಿತೀವಿ. ಅದೇ ರೀತಿ ಬಿ ಸಿ ಡಿ ಮಾಡಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್. 4ಅನ್ನ ಎಷ್ಟು ಟೈಮ್ಸ್ ನೀವು ರಿಪೀಟ್ ಮಾಡಿದ್ರೆ 64 ಬರುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ಜಸ್ಟ್ ನೀವೇನ್ ಬರೀಬೇಕು, ಹೌ ಮೆನಿ ಟೈಮ್ಸ್, ದಟ್ ಟೈಮ್ಸ್ ಶುಡ್ ಬಿ ರೈಟ್ ಹಿಯರ್. ಸಿಮಿಲರ್ಲಿ ಈ 64 8 ಬಂದಾಗ ಎಷ್ಟು ಟೈಮ್ ರಿಪೀಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ರಿಪೀಟ್ ಆಗಿರೋದು ಇಲ್ಲಿ ಇಂಡೆಕ್ಸ್ ಅನ್ನ ಬರೀಬೇಕು. ಸಿಮಿಲರ್ಲಿ 264 ಯಾವಾಗ ಬರುತ್ತೆ? 64 ಆದಾಗ ಪವರ್ ಎಷ್ಟು ಬರುತ್ತೆ? ಫಾರ್ ಎಕ್ಸಾಂಪಲ್ ಓನ್ಲಿ 1, ಯಾಕಂದ್ರೆ 64 into 1 is 64. ಓಕೆ, ಇದನ್ನ ನೀವು ವರ್ಕ್ ಮಾಡ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅವ್ನು ನಿಮ್ಗೆ ಇಂಡೆಕ್ಸ್ ಫಾರ್ಮ್ ಕೊಟ್ಟಿದ್ದಾನೆ, ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು ನೀವು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 10 square? ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1/3 whole to the power of 4? Okay, next bit most important, that is indices. Okay, the first law of exponent is, remember one thing, ಇದೆಲ್ಲ ನೋಡಿ, ಇದು ಇಂಡೆಕ್ಸ್ ಫಾರ್ಮ್. ಇದು ಸೊ ನಿಮಗೆ ಫಸ್ಟ್ ಕ್ಲಾಸ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಹೇಳಿದೀನಿ ನೋಡಿ. ಈ ಸೂತ್ರ ತುಂಬಾನೇ ಇಂಪಾರ್ಟೆಂಟ್. ಇವೆರಡು, ಎ ಅನ್ನೋದು ಏನಾಗಿರ್ಬೇಕು? ರಿಯಲ್ ನಂಬರ್ ಆಗಿರ್ಬೇಕು. ಎ ಅಂದ್ರೆ ಪ್ಲಸ್ ಆದ್ರೂ ಆಗಿರ್ಬೋದು ಅಥವಾ ಮೈನಸ್ ಆದ್ರೂ ಆಗಿರ್ಬೋದು, ಅದ್ರ ಬಗ್ಗೆ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ಎ ಏನಾಗಿರ್ಬಾರ್ದು? 0 ಮಾತ್ರ ಆಗಿರ್ಬಾರ್ದು. 0 ಬಂತಂದ್ರೆ ಆನ್ಸರ್ ನಮ್ಗೆ 0ನೇ ಬಂದ್ಬಿಡುತ್ತೆ. ಸೊ ಅದಕ್ಕೆ ಏನಾಗಿರ್ಬೇಕು? ಎ ಬೇಸ್ ಏನಾಗಿರ್ಬೇಕು? ಇಲ್ಲಿ 0 ಬಿಟ್ಟು ಯಾವ್ದಾದ್ರು ನಂಬರ್ ಆಗಿರ್ಲಿ, ಪ್ಲಸ್ ಆಗಿರ್ಲಿ ಅಥವಾ ಮೈನಸ್ ಆಗಿರ್ಲಿ. ಓಕೆ, ಇಲ್ಲಿ ಪವರ್ ನೋಡಿ, ಇಂಡೆಕ್ಸ್ ಅನ್ನ ಕೊಟ್ಟಿದ್ದಾನೆ. ಇಂಡೆಕ್ಸ್ ಏನಾಗಿರ್ಬೇಕು? ಎಂ ಮತ್ತೆ ಎನ್ ಏನಾಗಿರ್ಬೇಕು? ಕೇವಲ ಪಾಸಿಟಿವ್ ಇಂಟೀಜರ್ಸ್ ಆಗಿರ್ಬೇಕು. ಅರ್ಥ ಮಾಡ್ಕೊಳ್ಳಿ, ಇಂಡೆಕ್ಸ್ ಕೇವಲ ನಾವು ಇಲ್ಲಿ ಪವರ್ ಏನ್ ಬಿಡ್ತೀವಲ್ಲ, ಇಲ್ಲಿ ಕೇವಲ ಪಾಸಿಟಿವ್ ನಂಬರ್ ಮಾತ್ರ ಬರೀಬೇಕು ನಾವು ಎಲ್ಲ ಪ್ರಾಬ್ಲಮ್ ನಲ್ಲಿ. ನೆಗೆಟಿವ್ ಬಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಹೇಳ್ತೀರಂತೆ. a to the power of m into a to the power of n. ಈ ತರ ಏನಾದ್ರೂ ಬಿಹೇವ್ ಮಾಡ್ತಿದ್ದಾಗ ಇದೆರಡು ಸೇಮ್ ಆಗಿರ್ಬೇಕು. ಎ ಸೇಮ್ ಇರಬೇಕು, ದೆನ್ a to the power of ಇವೆರಡು ಏನ್ ಮಾಡ್ಬೇಕು? ಕೂಡಿಸ್ಬೇಕು, m plus n. ಇದನ್ನ ನಾವು ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಅಂತ ಕರೀತೀವಿ. ಏನ್ರಿ ಇದು? ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಅಂತ ಕರೀತೀವಿ. ಒಂದು ಎಕ್ಸಾಂಪಲ್ ನೋಡೋಣ.
ಒಂದು ಎಕ್ಸಾಂಪಲ್ ನಾವು ಅಬ್ಸರ್ವ್ ಮಾಡ್ತಿದ್ರೆ ಈ ತರ ಕೊಡ್ತಾನೆ 2 cube ಇಂಟು 2 square ಅಂತ ಕೊಡ್ತಾನೆ. ಇದರ ಅರ್ಥ ಏನು? 2 cube ಅಂದ್ರೆ 2 ನ 3 times ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಓಕೆ, ಬೇಡ, ನಿಮಗೆ ಒಂದು ಈಸಿ ವೇನಲ್ಲಿ ಹೋಗ್ಬಿಡ್ತೀನಂತೆ. ಎಕ್ಸಾಂಪಲ್ 2 to the power of 3 into 2 square. ಓಕೆ, ಈಗ ಫಸ್ಟ್ ಲಾ ಆಫ್ ಇಂಡೈಸಿಸ್ ನೋಡ್ಕೊಂಬಿಡಿ. ಇದು ಬೇಸ್ ಸೇಮ್ ಇದೆ, ಇಂಡೆಕ್ಸ್ ಮಾತ್ರ ಡಿಫ್ರೆಂಟ್ ಇದಾವೆ. ಸೊ ಹಾಗಾದ್ರೆ ಇದು ಹಿಂಗೆ ಬರ್ಕೊಂಬಿಡಿ 2 to the power of 3 plus 2. ಎಷ್ಟು ಬಂತ್ರಿ? 2 to the power of 3 plus 2 ಎಷ್ಟು? 5. ಸೊ ಪ್ರೀವಿಯಸ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ x cube ಇಂಟು ಎಕ್ಸ್ ಸ್ಕ್ವೇರ್ ಅಂತ. ಇಂಟು ಬಂದಾಗ ನೀವೇನು ಮಾಡ್ತಿದ್ರಿ? x to the power of 3 plus 2 ಅಂದ್ರೆ ಎಷ್ಟು? x to the power of 5 ಅಂತ ಬರೀತಿದ್ರಿ. ಸೇಮ್ ನೋಡಿ, ಇಲ್ಲಿ a ಇದೆ, ಇಲ್ಲಿ x ಇದೆ ಅಷ್ಟೇ. ಅರ್ಥ ಆಯ್ತಲ್ಲ? ಅಷ್ಟೇ ಡಿಫರೆನ್ಸ್, ಮತ್ತೇನಿಲ್ಲ. ಇದು m n ಇವು ಪಾಸಿಟಿವ್ ನಂಬರ್ ಆಗಿರ್ಬೇಕು. Take one more example. Okay, 3 to the power of 14 into 3 to the power of 12 is equal to how much? That is, base is 3, 14 plus 12. ನೋಡಿ, ಇಲ್ಲಿ ಇಂಟು ಇರ್ಬೇಕು, ಮತ್ತೆ ಹಿಂಗಿದ್ರೆ ಬೇರೆ ಆಗುತ್ತೆ ಮತ್ತೆ ಆನ್ಸರ್. ಇದು ಪ್ಲಸ್ ಇರಬಾರ್ದು, ಇಲ್ಲಿ ಏನಿರಬೇಕು? ಇಂಟು ಇರಬೇಕು. ಮಲ್ಟಿಪ್ಲಿಕೇಶನ್ ಹಿಂಗಿದ್ರೆ ಬರೋದಿಲ್ಲ. ಇಲ್ಲಿ ಇಂಟು ಇದೆ ನೋಡಿ, ಕಂಪಲ್ಸರಿ ಇಂಟು ಇದ್ದಾಗ ಮಾತ್ರ ಇದು ಎಲಿಜಿಬಲ್, ಇದು ಎಕ್ಸಿಸ್ಟ್ ಆಗುತ್ತೆ. What is the answer here? 3 to the power of 26. Okay, so similarly 2 to the power of 3 into 2 to the power of 8 into 2 to the power of 6. ಸೊ 3 ವ್ಯಾಲ್ಯೂ ಏನಾದರೂ ಕೇಳಿದ್ರೆ ಅವಾಗ ನೀವೇನ್ ಮಾಡಬೇಕು? ಬೇಸ್ ಸೇಮ್ ಇದೆ, ಇಂಡೈಸಿಸ್ ಮಾತ್ರ ಡಿಫ್ರೆಂಟ್ ಆಗಿದಾವೆ, ಅವನ್ನೆಲ್ಲವೂ ಸಮ್ ಮಾಡಿಬಿಡಿ ಅಷ್ಟೇ. ಸಮ್ ಅಂದ್ರೆ ಏನು? ಕೂಡಿಸ್ಬೇಕು. ಎಷ್ಟು ಬಂದ್ರಿ? 2 to the power of 11 plus 6 ಅಂದ್ರೆ ಎಷ್ಟು? 17 ಅಂತ ಬರೀಬೇಕು. ಆನ್ಸರ್ 2 to the power of 17 ಅಂದ್ರೆ 17 ಸತಿ ರಿಪೀಟ್ ಆಗಿದೆ ಅಂತ ಅರ್ಥ. ಅದನ್ನ ಇಂಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ ಕ್ಯಾಲ್ಕುಲೇಟರ್ ನಲ್ಲಿ ಆನ್ಸರ್ ಬರಂಗಿಲ್ಲ, ಅಷ್ಟು ನಂಬರ್ ಬರ್ತವೆ. ಸೊ ಅದನ್ನ ಬಿಟ್ಬಿಡಿ ಅಷ್ಟೇ ಸಾಕು. ಓಕೆ, ಅಕಸ್ಮಾತ್ ಏನಾದ್ರು ನಿಮ್ಗೆ ನಂಬರ್ಸ್ ಕೊಡಂಗಿಲ್ಲ, ಸೊ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಈ ತರ ಕೊಡ್ತಾನೆ, a to the power of 7 into a to the power of 3 ಅಂತ ಕೊಡ್ತಾನೆ. ಅವಾಗ ನೀವೇನ್ ಮಾಡಬೇಕು? a to the power of 7 plus 3 is equal to ಎಷ್ಟು? a to the power of 10 ಅಂತ ಹೇಳ್ಬೇಕು. ನೋಡಿ, ಇಲ್ಲಿ ಇಂಟು ಇದ್ದಾಗ ಮಾತ್ರ ಇದು ಅಪ್ಲಿಕೇಬಲ್. ಸೊ ಇದೇ ತರ ನೀವೇನ್ ಮಾಡ್ತೀರಾ? ಮನೆಯಲ್ಲಿ ಹೋಮ್ವರ್ಕ್ ಮಾಡಬೇಕು. ಇಲ್ಲಿ ಎಷ್ಟು ಬರುತ್ತೆ ಇಂಡೆಕ್ಸ್ ಅದನ್ನ ಬರೀಬೇಕು. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇಂಡೆಕ್ಸ್ ಬರೀಬೇಕು. ಇದನ್ನು ಸಹ ಬೇಸ್ ಬರೀಬೇಕು, ಇಲ್ಲಿ ಬೇಸ್. ಇದನ್ನು ಸಹ ಇಂಡೆಕ್ಸ್ ಬರೀಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಇಂಡೆಕ್ಸ್ ಅನ್ನ ಬರೀಬೇಕು. ನೆಕ್ಸ್ಟ್, ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್. So this is the most important second law. So after completion of first law, second law ಏನು ಗೊತ್ತಾ? ಡಿವಿಷನ್ ಫಾರ್ಮ್ ನಲ್ಲಿ ಅಂದ್ರೆ ಭಾಗಲಬ್ಧ ಫಾರ್ಮ್ ನಲ್ಲಿ ಕೊಟ್ಟ ಹೆಂಗ್ ಮಾಡಬೇಕು ಅಂತ. ಸೇಮ್ ಮತ್ತೆ ಎ ಅನ್ನೋದೇನು? ನಾನ್ ಜೀರೋ ಆಗಿರ್ಬೇಕು, ಅಂದ್ರೆ ಜೀರೋ ಬಿಟ್ಟು ಉಳ್ಕಿದೆಲ್ಲ ಆಗಿರ್ಲಿ ಪರವಾಗಿಲ್ಲ, ಎ ಜೀರೋ ಆಗಿರಬಾರ್ದು. ಎಂ ಅಂಡ್ ಎನ್ ಆರ್ ಎನಿ ಟೂ ಇಂಟೀಜರ್ಸ್, ಇದು ಪ್ಲಸ್ ಆಗಿರ್ಲಿ ಮೈನಸ್ ಆಗಿರ್ಲಿ ಎರಡು, ಬಟ್ ಇಂಟೀಜರ್ ಆಗಿರ್ಬೇಕು. ಎಂ ಮತ್ತೆ ಎನ್ ಏನಾಗಿರ್ಬೇಕಲ್ಲಿ? ಇಂಟೀಜರ್ ಸೆಟ್ ಲಿಂದ ಆಗಿರ್ಬೇಕು. ಇಂಟೀಜರ್ ಸೆಟ್ ಹೇಳಿದಿನಲ್ಲ, ಇಂಟೀಜರ್ ನಂಬರ್ ಆಗಿರ್ಬೇಕು ಅಂತ ಅರ್ಥ. ಹಾಗಾದ್ರೆ ಅಂಶದಲ್ಲಿರ್ತಕ್ಕಂತಹ ವ್ಯಾಲ್ಯೂ, ಈ ಛೇದದಲ್ಲಿರ್ತಕ್ಕಂತಹ ವ್ಯಾಲ್ಯೂ ಸೈನ್ ಅನ್ನ ಚೇಂಜ್ ಮಾಡಬೇಕು. ಸೈನ್ ಅಂದ್ರೆ ಏನು? ಚಿಹ್ನೆ ಚೇಂಜ್ ಆಗಬೇಕು. ಇದು ಪ್ಲಸ್ ಏನಿದ್ರೆ ಮೈನಸ್ ಏನಾಗಬೇಕು.
ಅಕಸ್ಮಾತ್ ಮೈನಸ್ ಎನ್ ಇದ್ರೆ ಮೇಲ್ ಬಂದ್ರೆ ಪ್ಲಸ್ ಎನ್ ಆಗಬೇಕು. ಒಂದು ಎಕ್ಸಾಂಪಲ್ ನೋಡಿ, a to the power of 10 a to the power of 10 upon a to the power of 2. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ 2 1 2 2 5 10 is equal to a to the power of 5 ಅಂತ ಬರೀತೀರ. ತಪ್ಪು. ಇದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಕ್ಯಾನ್ಸಲ್ ಮಾಡಕ್ ಬರೋಂಗಿಲ್ಲ ಅಂದ್ರೆ ಸೆಕೆಂಡ್ ಲಾನ ಯೂಸ್ ಮಾಡಬೇಕು. a to the power of 10 a to the power of 2. ಜಸ್ಟ್ ಏನ್ ಮಾಡಬೇಕು, a ಎರಡಕ್ಕೂ ಬೇಸ್ ಸೇಮ್ ಇದೆ, 10 ಕೆಳಗಡೆ ಪ್ಲಸ್ 2 ಇದೆಯಲ್ಲ, ಇದನ್ನ ಮೇಲ್ಗಡೆ ತಗೊಂಬಂದ್ರೆ ಏನಾಗಬೇಕು? ಮೈನಸ್ ಆಗಬೇಕು. ಪ್ಲಸ್ ಇದು ಏನಾಗುತ್ತೆ? ಮೈನಸ್ ಆಗುತ್ತೆ. ಹಾಗಾದ್ರೆ ಎಷ್ಟು ಬಂದ ಆನ್ಸರ್? a to the power of 8 ಅಂತ ಹೇಳ್ಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, a to the power of 10 upon a to the power of 3 ಅಥವಾ -3 ಅಂತ ಕೊಟ್ಟ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡಬೇಕು? a to the power of 10, ಈ -3 ಏನಾದ್ರೂ ಮೇಲ್ಗಡೆ ಬಂದ್ರೆ ಪವರ್ ಅಲ್ಲಿ, ಪವರ್ ನೋಡಿ, ಪವರ್ ಮತ್ತೆ +3 ಆಗಿಬಿಡುತ್ತೆ. ಓಕೆ, ಎಷ್ಟಾಯ್ತು? a to the power of 13 ಅಂತ ಹೇಳ್ಬೇಕು. ಘಾತ ಏನಾದ್ರೂ ಪಾಸಿಟಿವ್ ಇದ್ರೆ ಇದನ್ನ ನೀವು ಏನ 13 ಸತಿ ಇಂಟು ಮಾಡಬೇಕು ಅಂತ ಅರ್ಥ. How many times? 13 times we should multiply. Next one. Now, I told you 1 upon a to the power of n. Okay? 1 can be written as, ನೋಡಿ actually the form ಹೆಂಗಪ್ಪ ಅಂತಂದ್ರೆ a to the power of 0 upon a to the power of n. ಇದನ್ನ ನೀವು ಬಿಡಿಸಿದಾಗ a to the power of 0 minus n is equal to a to the power of minus n ಅಂತ ಬಂತು. ನೋಡಿ, ಇದು ಡಿನಾಮಿನೇಟರ್ ಇರ್ತಕ್ಕಂಥ ಟರ್ಮ್ ಏನಾದರೂ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ ಅದು ಚಿಹ್ನೆ ಚೇಂಜ್ ಆಗ್ಬೇಕಂತ ಹೇಳಿದ್ವಿ. n ಇದ್ರೆ ಮೈನಸ್ ಎನ್, ಮೈನಸ್ ಎನ್ ಇದ್ರೆ ಪ್ಲಸ್ ಎನ್. ಓಕೆ, ಚಿಹ್ನೆ ಚೇಂಜ್ ಮಾಡಬೇಕು. ಈಗ ನಮ್ಗೆ ಗೊತ್ತಿದೆ a to the power of 0 is equal to 1 ಅಂತ ಅರ್ಥ. ಇದು ಯಾಕ್ರಿ a to the power of 0 equal to 1? ಯಾಕೆ ಅಂದ್ರೆ a ಅಪಾನ್ a is equal to 1 ಆಗಿಬಿಡುತ್ತೆ. ಇವೆರಡು ಕ್ಯಾನ್ಸಲ್ ಆದ್ರೆ 1 ಬರುತ್ತೆ. ಇದ್ರ ಘಾತ 1, ಇದ್ರ ಘಾತ 1, ಹೌದಲ್ಲ? ಸೊ ಇವಾಗ ಈ ಪ್ರಾಪರ್ಟಿಯನ್ನು ಅಪ್ಲೈ ಮಾಡ್ತೀನಿ. ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್. m ಅಂದ್ರೆ ಎಷ್ಟು? 1. n ಅಂದ್ರೆ ಎಷ್ಟಿದೆ? +1 ಇದೆ. ಮೇಲೋದ್ರೆ -1 ಈಕ್ವಲ್ ಟು 1. a to the power of 0 is equal to 1. ಅರ್ಥ ಆಯ್ತಲ್ಲ? ಯಾರಾದ್ರೂ ನಿಮ್ಗೆ ಕೇಳ್ತಾರೆ 1000 to the power of 0 equal to how much ಅಂತ ಕೇಳಿದ್ರೆ 1 ಅಂತ ಇರಬೇಕು. 700 to the power of 0 1. okay, 420 to the power of 0 is equal to 1. Be careful. Anything to the power of 0 that should be 1 ಅಂತ ಹೇಳಬೇಕು. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ನೋಡೋಣಂತೆ. ಜನರಲ್ ಆಗಿ ಈ ತರ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾನು ಅವಾಗ ಹೇಳಿದ್ದೀನಿ 2 to the power of -3 equal to s2 ಅಂತ. ಇದನ್ನ ನೀವು ಹಿಂಗಾದ್ರೂ ಬರೀಬಹುದು, 1 divided by 2 to the power of 3. ಅರ್ಥ ಆಯ್ತಲ್ಲ? ಈ -3 ಕೆಳಗೋದ್ರೆ ಏನಾಗುತ್ತೆ? +3 ಆಗಿಬಿಡುತ್ತೆ. ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಸೇಮ್ a ಅಂದ್ರೆ 2, n ಅಂದ್ರೆ -3. ಇದನ್ನ ಕೆಳಗೆ ಹೋದ್ರೆ ಪ್ಲಸ್ ಆಗಿಬಿಡುತ್ತೆ. ಇವಾಗ ಇದನ್ನ ಬಿಡಿಸಿದಾಗ 1 divided by 2 3 ಸತಿ ರಿಪೀಟ್ ಆಗಿದೆ, ಅದಕ್ಕೆ ಮಲ್ಟಿಪ್ಲೈ ಮಾಡಿ. 2 4 4 8. ಆನ್ಸರ್ ಎಷ್ಟು? 1/8 ಅಂತ ಹೇಳ್ಬೇಕು. ನೆಗೆಟಿವ್ ಪವರ್ ಬಂದ್ರೆ ಅದನ್ನ ನೀವೇನ್ ಮಾಡಬೇಕು? ಪಾಸಿಟಿವ್ ನಲ್ಲಿ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನ ಬಿಡಿಸಬೇಕು. ಓಕೆ, ಇದು ಹೋಮ್ ವರ್ಕ್. ಇದು ನೀವು ವರ್ಕ್ ಮಾಡ್ಬೇಕು ಕಂಪಲ್ಸರಿ. ಇದನ್ನು ಸಹ ಮನೆಯಲ್ಲಿ ವರ್ಕ್ ಮಾಡಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ. ಆದಷ್ಟು ನಾನು
ಇನ್ನೂ ಕೆಲವೊಂದು ಬಿಟ್ಸ್ ಇದಾವೆ, ಕಂಪ್ಲೀಟ್ ಮಾಡಬೇಕು. ಸ್ಕ್ರೀನ್ಶಾಟ್ ತಗೊಳ್ಳಿ, ಎಲ್ಲ ಎಕ್ಸಾಂಪಲ್ನ ನೀಟಾಗಿ ಸಾಲ್ವ್ ಮಾಡಿ. ಓಕೆ, ಸೊ ಇದರಲ್ಲಿ ನೋಡಿ ಈ ಪ್ರಾಬ್ಲಮ್ ಸ್ವಲ್ಪ ಕೀ ಹಿಂಟ್ ಕೊಡ್ತೀನಿ. ಇದನ್ನ ನೋಡಿ ಹೆಂಗ್ ಮಾಡ್ಬೇಕಂತಂದ್ರೆ ಫಸ್ಟ್ ಲಾನ ಯೂಸ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ಏನಂತಿದ್ದೀರಿ, ಇಲ್ಲಿ 2 to the power of 10 plus 20 divided by 2 to the power of 30 ಅಂತ ಆಯ್ತು. ಈಗ ಇಲ್ಲಿ 2 to the power of 30 divided by 2 to the power of 30. ಹಾಗಾದ್ರೆ ಇದು ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್ 2 to the power of 30 minus 30 ಎಷ್ಟಾದ್ರಿ 2 to the power of 0 ಅಂತ ಬಂತು. 2 to the power of 0 ಅಂದ್ರೆ ಎಷ್ಟು 1 ಅಂತ ಬರೀ. ಇದೇ ತರ ಆ ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಲಾ ಆಫ್ ಎಕ್ಸ್ಪೋನೆಂಟ್. ಸೊ ಇದನ್ನು ಕೂಡ ಏನ್ ಮಾಡ್ಬೇಕು ನಾವು, ಫಾರ್ ಎನಿ ನಾನ್ ಝೀರೋ ರಿಯಲ್ ವ್ಯಾಲ್ಯೂಸ್ ಆಫ್ ಎ ಅಂಡ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಎಂ ಅಂಡ್ ಎನ್. ಎಂ ಮತ್ತೆ ಎನ್ ಏನಾಗಿರ್ಬೇಕು, ಪಾಸಿಟಿವ್ ಇಂಟೀಜರ್ಸ್ ಆಗಿರ್ಬೇಕು. ಈ ತರ ಫಾರ್ಮ್ ಏನಾದ್ರು ಕೊಟ್ಟಾಗ ಅದನ್ನ ನಾವೇನ್ ಮಾಡ್ಬೇಕು, ಎ ಎಮ್ ಎನ್ ಅಂತ ಹೇಳ್ಬೇಕು. ಎಂ ಇಂಟು ಎನ್, ಇದಕ್ಕೆ ಇಂಟು ಮಾಡ್ಬಿಡಿ ಅಷ್ಟೇ. ಎಮ್ ಎನ್ ಪ್ಲಸ್ ಮಾಡಕ್ ಹೋಗ್ಬಿಡಿ. ಮತ್ತೆ ಈ ತರ ಇದ್ದಾಗ ಪ್ಲಸ್ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ವ್ಯಾಲ್ಯೂ ಬಂದ್ರೆ ಪ್ಲಸ್ ಮಾಡಬೇಕು, ಒಂದೇ ವ್ಯಾಲ್ಯೂಸ್ ನಲ್ಲಿ ಏನಾದ್ರು ಬಂದ್ರೆ ಅದನ್ನ ಗುಣಾಕಾರ ಮಾಡಿಬಿಡಿ. ಎಂ ಇಂಟು ಎನ್, ಎಮ್ ಎನ್ ಅಂದ್ರೆ ಇಂಟು ಮಾಡಬೇಕು ಅಂತ ಅರ್ಥ. ಒಂದು ಎಕ್ಸಾಂಪಲ್ ತಗೊಳ್ಳಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಿಮ್ಗೆ ಈ ತರ ಎಕ್ಸಾಂಪಲ್ ಕೊಡ್ತಾನೆ ನೋಡಿ, 3 square into 3 ಅಂತ ಕೊಡ್ತಾನೆ. ವಾಟ್ ಇಸ್ ಆನ್ಸರ್, 3 to the power of 3 2s 6 ಇದು ಆನ್ಸರ್. ಓಕೆ, ಈ ತರ ಕೊಡ್ತಾನೆ. ಇನ್ನೊಂದು ಎಕ್ಸಾಂಪಲ್, 3 square to the power of ಈ ತರ ಕೊಡ್ತಾನೆ. ಇದರ ಅರ್ಥ ಇಷ್ಟೇ, 3 to the power of 2 to the power of 3 ಅಂದ್ರೆ ಎಷ್ಟು, ಇದನ್ನ ಇಂಟು ಮಾಡಬೇಕು. 2 ನ 3 ಟೈಮ್ಸ್ ಇಂಟು ಮಾಡಬೇಕು, 8 ಆಗುತ್ತೆ. ಆನ್ಸರ್ 3 to the power of 8. ಇದಕ್ಕೆ ವ್ಯತ್ಯಾಸ ನೋಡ್ಕೊಳ್ಳಿ ಅಷ್ಟೇ. ಇದು ಇಂಟು ಫಾರ್ಮ್ ನಲ್ಲಿದೆ, ಇದು ಇದ್ರ ಪವರ್ ಫಾರ್ಮ್ ನಲ್ಲಿದೆ 3 ಅಂತ. ಇವೆಲ್ಲ ನೀವು ಮನೆಯಲ್ಲಿ ವರ್ಕ್ ಮಾಡ್ಕೊಂಡ್ ಬರ್ಬೇಕು. ಇದೊಂದು ಡಿ ಮಾಡ್ತೀನಿ ನೋಡಿ, 10 10 100, 100 into 10 1000. Answer is 10 to the power of 1000. Clear? Next, fourth law of exponents. ತುಂಬಾ ಇಂಪಾರ್ಟೆಂಟ್. ಫಾರ್ ಎನಿ ಟೂ ನಾನ್ ಝೀರೋಸ್, ಏನು ಎ ಝೀರೋ ಆಗಿರಬಾರ್ದು, ಬಿ ಝೀರೋ ಆಗಿರಬಾರ್ದು. ಅರ್ಥ ಮಾಡ್ಕೊಳ್ಳಿ, ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಝೀರೋ ಬಿಟ್ಟು ಬೇರೆ ಯಾವ್ದಾದ್ರು ವ್ಯಾಲ್ಯೂ ಆಗಿರಲಿ, ಪ್ಲಸ್ ಆಗಿರಲಿ ಮೈನಸ್ ಆಗಿರಲಿ. ಓಕೆ, ಪಾಸಿಟಿವ್ ಇಂಟೀಜರ್ಸ್ ಎನ್ ಇದೇನಾಗಿರ್ಬೇಕು, ಕಂಪಲ್ಸರಿ ಧನಾತ್ಮಕ ವ್ಯಾಲ್ಯೂ ಆಗಿರ್ಬೇಕು. ಈ ತರ ಫಾರ್ಮ್ ಬಂದಾಗ ಆಕ್ಚುಲಿ ಹಿಂಗ್ ಬರೀಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಎ ಬಿ ಟು ದಿ ಪವರ್ ಆಫ್ ಎಂ ಇಸ್ ಈಕ್ವಲ್ ಟು ಎ ಘಾತ ಎಂ ಬಿ ಘಾತ ಎಂ. ಸಪರೇಟ್ ಆಗಿಬಿಡುತ್ತೆ, ಇವನ್ ಸಪರೇಟ್, ಇವನ್ ಸಪರೇಟ್. ಒಂದು ಎಕ್ಸಾಂಪಲ್ ನೋಡಿ, 2 into 5 to the power of 6 ಅಂತ ಕೊಡ್ತಾನೆ. ಅವಾಗ ನೀವೇನ್ ಮಾಡಬೇಕು, 2 ಘಾತ 6 ಇಂಟು 5 ಘಾತ 6 ಸಪರೇಟ್ ಆಗಿ ನಾವು ಸ್ಪ್ಲಿಟ್ ಮಾಡಬೇಕು. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, 7 into 5 to the power of 8 ಈ ತರ ಕೊಟ್ಟಾಗ ಇದನ್ನ 7 to the power of 8 into 5 to the power of 8 ಅಂತ ಬರೀಬಹುದು. ಇನ್ನೊಂದು ಎಕ್ಸಾಂಪಲ್, 15 to the power of 6 ಅಂತ ಕೊಡ್ತಾನೆ. ಇದನ್ನ ನೀವು ಹಿಂಗಾದ್ರೂ ಬರೀಬಹುದು, 5 3s 15 to the power of 6. 15 5 3s 15 ಅಂತ ಬರೀಬಹುದಾ? ಇಂಡೆಕ್ಸ್ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಇದಕ್ಕೆ ಆನ್ಸರ್ ಏನ್ ಬರುತ್ತೆ, 5 to the power of 6, 3 to the power of 6 ಹಿಂಗಾದ್ರೂ ಬರೀಬಹುದು. ಓಕೆ, the last one, fifth exponential form. ತುಂಬಾನೇ ಇಂಪಾರ್ಟೆಂಟ್. ಇದನ್ನು ಸಹ ಏನ್ ಕೇಳುತ್ತೆ,
ಎ ಮತ್ತೆ ಬಿ ಏನಾಗಿರ್ಬೇಕು, ನಾನ್ ಝೀರೋ ಆಗಿರ್ಬೇಕು. ಎ ಝೀರೋ ಆಗಿರ್ಬಾರ್ದು, ಬಿ ಝೀರೋ ಆಗಿರ್ಬಾರ್ದು. ಈ ಇಂಡೆಕ್ಸ್ ಏನಾಗಿರ್ಬೇಕು, ಪಾಸಿಟಿವ್ ಇಂಟೀಜರ್ಸ್ ಆಗಿರ್ಬೇಕು. ಹೀಗಿದ್ದಾಗ ಎ ಡಿವೈಡೆಡ್ ಬೈ ಬಿ ಹೋಲ್ ಟು ದಿ ಪವರ್ ಆಫ್ ಎಂ ಅಂದ್ರೆ ಎ ಘಾತ ಎಂ ಆಗಿರ್ಬೇಕು, ಬಿ ಘಾತ ಎಂ ಆಗಿರ್ಬೇಕು. ಅಂದ್ರೆ ಮೇಕ್ ಇಟ್ ಆಸ್ ಎ ಸಪರೇಟ್. ಕ್ಲಿಯರ್? ಒಂದು ಎಕ್ಸಾಂಪಲ್ ತಗೊಳ್ಳಿ. ಕ್ಯಾಶುವಲ್ ಆಗಿ ನಾವು ಪ್ರಾಬ್ಲಮ್ಸ್ ನಲ್ಲಿ ಈ ತರ ನೋಡ್ತೀವಿ. 5/2 ಹೋಲ್ ಟು ದಿ ಪವರ್ ಆಫ್ 7 ಅಂತ ಕೊಡ್ತಾನೆ. ಅವಾಗ ನೀವೇನ್ ಮಾಡ್ಬೇಕು, 5 ಘಾತ 7, 2 ಘಾತ 7. ಮೇಕ್ ಇಟ್ ಆಸ್ ಎ ಸಪರೇಷನ್. ಅಥವಾ ಹಿಂಗಾದ್ರೂ ಕೊಡ್ತಾನೆ, 3/7 ಅಂತ ಕೊಡ್ತಾನೆ, ಘಾತ 4 ಅಂತ ಕೊಡ್ತಾನೆ. ಅವಾಗ ನೀವೇನ್ ಮಾಡ್ಬೇಕು, ಸಪರೇಟ್ ಮಾಡ್ಕೋಬೇಕು. 3 ಟು ದಿ ಪವರ್ ಆಫ್ 4, 7 to the power of 4 because of fifth law. ಓಕೆ, ಇವೆಲ್ಲ ನೀವು ವರ್ಕ್ ಮಾಡಬೇಕು. ದಿಸ್ ಈಸ್ ಫಾರ್ ಹೋಮ್ ವರ್ಕ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ. ಫಸ್ಟ್ ಲಾ ಏನು ಹೇಳುತ್ತೆ, ಎ ಟು ದಿ ಪವರ್ ಆಫ್ ಎಂ ಇಂಟು ಎ ಟು ದಿ ಪವರ್ ಆಫ್ ಎನ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಂ ಪ್ಲಸ್ ಎನ್. ನೀವು ಮನೇಲಿ ಏನು ಮಾಡಿ, ಒಂದು ಫಾರ್ಮುಲೆ ಅಂತ ಬರ್ಕೊಂಡು ಅದಕ್ಕೆ ಎಕ್ಸ್ಪೋನೆಂಟ್ಸ್ ಅಂತ ಹಾಕೊಂಡ್ಬಿಡಿ, ಅಥವಾ ಇಂಡೈಸಿಸ್ ಅಂತ ಬರ್ಕೊಂಡ್ಬಿಡಿ, ಅಥವಾ ಬೆಟರ್ ಇಂಡೈಸಿಸ್ ಅಂತ ಬರೆದು ನೀಟಾಗಿ ವೈಟ್ ಪೇಪರ್ನಲ್ಲಿ ಈ ಎಲ್ಲ ಫಾರ್ಮುಲೆಗಳನ್ನ ಬರ್ಕೋಬೇಕು. ಎ ಟು ದಿ ಪವರ್ ಆಫ್ ಎಂ ಇಂಟು ಎ ಟು ದಿ ಪವರ್ ಆಫ್ ಎನ್, ಎ ಟು ದಿ ಪವರ್ ಆಫ್ ಎಂ ಪ್ಲಸ್ ಎನ್. ಸೆಕೆಂಡ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಹೇಳುತ್ತೆ, that is a to the power of m into n is equal to a to the power of mn. Third form ಹೇಳುತ್ತೆ, a to the power of m upon a to the power of n is equal to a to the power of m minus n. ಸ್ವಲ್ಪ ನಾನು ರಿವರ್ಸ್ ಮಾಡಿದ್ದೀನಿ. ಇದು 2 ಆಗಿರುತ್ತೆ, ಇದು 3 ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಫಾರ್ಮುಲಾ ಗೊತ್ತಿರಬೇಕು ಕರೆಕ್ಟಾಗಿ. ಇದ್ರ ಜೊತೆ ಇದನ್ನು ಗೊತ್ತಿರಬೇಕು. 1 ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂದ್ರೆ ಏನು, ಎ ಟು ದಿ ಪವರ್ ಆಫ್ ಮೈನಸ್ ಎನ್. ಇದು ಪ್ಲಸ್ ಇದ್ರೆ ಮೇಲ್ಗಡೆ ಹೋದ್ರೆ ಮೈನಸ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಇದೇ ಮೈನಸ್ ಆಗಿದ್ರೆ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಂ. ಏನು ಬರಿಬೇಕು ನಾವು, ಸಪರೇಷನ್ ಎ ಟು ದಿ ಪವರ್ ಆಫ್ ಎಂ ಅಂಡ್ ಬಿ ಟು ದಿ ಪವರ್ ಆಫ್ ಎನ್. ಫಿಫ್ತ್ ಫಾರ್ಮ್ ಏನು ಹೇಳುತ್ತೆ, ಎ ಮತ್ತೆ ಬಿ ಟು ದಿ ಪವರ್ ಆಫ್ ಎಂ ಆಗಿದ್ರೆ ಎ ಟು ದಿ ಪವರ್ ಆಫ್ ಎಂ ಅಪಾನ್ ಬಿ ಟು ದಿ ಪವರ್ ಆಫ್ ಎಂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.